ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಮಂತ್ ರಸ್. ಇಂಡಿಗೋ ಏರ್ಲೈನ್ಸ್ ಅಧ್ವಾನಕ್ಕೆ ಅಂಕುಶ ಹಾಕೋದಕ್ಕೆ ಯತ್ನ ನಡೆಸಲಾಗ್ತಾ ಇದೆ. ಇಂಡಿಗೋ ಏರ್ಲೈನ್ಸ್ ಸಂಸ್ಥೆಯ ಸಿಇಒಗೆ ಶೋಕಾಸ ನೋಟಿಸ್ ಅನ್ನು ನೀಡಲಾಗಿದೆ. 5ನೇ ದಿನಕ್ಕೆ ಈ ಅಧ್ವಾನ ಕಾಲಿಟ್ಟಿರುವಂಥದ್ದು. ಇನ್ನೂ ಕೂಡ ಇಂಡಿಗೋ ಏರ್ಲೈನ್ಸ್ ಸಂಸ್ಥೆಯ ಅಧ್ವಾನಗಳು ಸರಿ ಹೋಗಿಲ್ಲ. ನಾಗರಿಕ ವಿಮಾನಯಾನ ಸಚಿವಾಲಯದಿಂದ ನೋಟಿಸ್ ನೀಡಲಾಗಿದೆ. ಶೋಕಾಸ ನೋಟಿಸ್ಗೆ 24 ಗಂಟೆಗಳ ಒಳಗಾಗಿ ಉತ್ತರಿಸುವುದಕ್ಕೆ ಸೂಚನೆ ನೀಡಲಾಗಿದೆ. ಇವತ್ತು ಕೂಡ ಪರದಾಡ್ತಾ ಇದ್ದಾರೆ ಪ್ರಯಾಣಿಕರು. ಇಂಡಿಗೋ ಏರ್ಲೈನ್ಸ್ ಅಧ್ವಾನಕ್ಕೆ ಅಂಕುಶ ಹಾಕೋದಕ್ಕೆ ಕೇಂದ್ರ ಸರ್ಕಾರ ಈಗ ಎಂಟ್ರಿ ಆಗಿದೆ. ಇಂಡಿಗೋ ಏರ್ಲೈನ್ಸ್ ಸಂಸ್ಥೆಯ ಸಿಇಒಗೆ ಶೋಕಾಸ ನೋಟಿಸ್ ಅನ್ನು ನೀಡಲಾಗಿದೆ. ನಾಗರಿಕ ವಿಮಾನಯಾನ ಸಚಿವಾಲಯದಿಂದ ನೋಟಿಸ್ ಅನ್ನು ಜಾರಿಗೊಳಿಸಲಾಗಿರುವಂಥದ್ದು. ಶೋಕಾಸ ನೋಟಿಸ್ಗೆ 24 ಗಂಟೆ ಒಳಗಡೆ ಉತ್ತರಿಸೋದಕ್ಕೆ ಸೂಚನೆ ನೀಡಲಾಗಿದೆ. ಏನು ಸಮಸ್ಯೆ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಇದು ಯಾವಾಗ ಸರಿ ಹೋಗುತ್ತೆ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉತ್ತರಿಸೋದಕ್ಕೆ ನೋಟಿಸ್ ಅನ್ನು ನೀಡಲಾಗಿದೆ. ಉತ್ತರಿಸಬೇಕು ಅಂತ ನೋಟಿಸ್ ಅನ್ನು ನೀಡಲಾಗಿರುವಂಥದ್ದು. ಶೋಕಾಸ ನೋಟಿಸ್ಗೆ 24 ಗಂಟೆಗಳಲ್ಲಿ ಉತ್ತರಿಸೋದಕ್ಕೆ ಸೂಚನೆ ನೀಡಲಾಗಿದೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಡಿಗೋ ಏರ್ಲೈನ್ಸ್ನ ಸಿಇಒ ಪ್ರತಿಕ್ರಿಯೆಯನ್ನು ನೀಡಿದ್ರು. ಅಂದರೆ ಈ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸ್ತೀವಿ, ಇದು ಇನ್ನು 10 ದಿನ ಆದರೂ ಆಗಬಹುದು, ಹಂತ ಹಂತವಾಗಿ ನಾವು ಸಮಸ್ಯೆಯನ್ನು ಬಗೆಹರಿಸ್ತೀವಿ, ಆದರೆ ಈಗಲೇ ಈ ಸಮಸ್ಯೆ ಬಗೆಹರಿಯೋದಿಲ್ಲ, ಇನ್ನೂ ಕೂಡ 10 ದಿನ ಆಗಬಹುದು ಅನ್ನೋ ಒಂದು ಪ್ರತಿಕ್ರಿಯೆಯನ್ನು ಪೀಟರ್ ಎಲ್ಬರ್ಸ್, ಇಂಡಿಗೋ ಏರ್ಲೈನ್ಸ್ನ ಸಿಇಒ, ಇವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪ್ರತಿಕ್ರಿಯೆ ನೀಡಿದರು. ಆದರೆ ಈಗ ಇವತ್ತು ಕೂಡ ಈ ಸಮಸ್ಯೆ ಬಗೆಹರಿಯದ ಕಾರಣದಿಂದಾಗಿ ಸಾಕಷ್ಟು ಜನ ಎಮರ್ಜೆನ್ಸಿ ಇರುತ್ತೆ, ಎಲ್ಲೆಲ್ಲಿಗೂ ಹೋಗಬೇಕಾಗಿರುತ್ತೆ, ಟಿಕೆಟ್ ಬುಕ್ ಮಾಡ್ಕೊಂಡಿರ್ತಾರೆ, ಹೋಗ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಈ ರೀತಿಯಾದಂಥ ಅವ್ಯವಸ್ಥೆಯಿಂದಾಗಿ ಅವರೆಲ್ಲರೂ ಕೂಡ ಪರದಾಡಬೇಕಾದಂಥ ಪರಿಸ್ಥಿತಿ. ಇನ್ನು ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿ ಅಸ್ತವ್ಯಸ್ತವಾದಂಥ ಹಿನ್ನೆಲೆಯಲ್ಲಿ ಎಕ್ಸ್ ಕಥೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಡಿಸಿಎಂ ಡಿಕೆ. ವಾಯುಯಾನ ಇತಿಹಾಸದಲ್ಲೇ ಭಾರತ ಇಂತಹ ಕೆಟ್ಟ ಸ್ಥಿತಿಯನ್ನ ಕಂಡಿದೆ. ಸಾವಿರಾರು ವಿಮಾನಗಳ ಹಾರಾಟ ರದ್ದಾಗಿ ಸಮಸ್ಯೆಯಾಗಿದೆ. ವಿಮಾನ ರದ್ದಾಗಿ ಸಾಕಷ್ಟು ಪ್ರಯಾಣಿಕರಿಗೆ ಸಮಸ್ಯೆಯಾಗಿದೆ. ಭಾರತದ ಹಲವಾರು ಕುಟುಂಬಗಳು, ಉದ್ಯಮಿಗಳಿಗೆ ಹಾಗೂ ಭಾರತದ ಮರ್ಯಾದೆಗೆ ಕೆಟ್ಟ ಹೆಸರನ್ನ ತರ್ತಾ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಟ್ವೀಟ್ ಮುಖಾಂತರ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಕೂಡಲೇ ಕೇಂದ್ರ ಸರ್ಕಾರ ಈ ಸಮಸ್ಯೆಯನ್ನ ಬಗೆಹರಿಸಬೇಕು. ಕೇಂದ್ರ ಸರ್ಕಾರಕ್ಕೆ ಎಕ್ಸ್ ಖಾತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಇಂಡಿಗೋ ಏರ್ಲೈನ್ಸ್ನ ಅವ್ಯವಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ಕೇಂದ್ರ ಸರ್ಕಾರ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಅಸಮಾಧಾನ ಹೊರಹಾಕಿರುವಂಥ ಡಿಸಿಎಂ ಡಿಕೆ, ವಾಯುಯಾನ ಇತಿಹಾಸದಲ್ಲೇ ಭಾರತ ಇಂತಹ ಕೆಟ್ಟ ಸ್ಥಿತಿಯನ್ನ ಕಂಡಿದೆ. ಸಾವಿರಾರು ವಿಮಾನಗಳ ಹಾರಾಟ ರದ್ದಾಗಿ ಸಮಸ್ಯೆ ಆಗಿದೆ. ವಿಮಾನ ರದ್ದಾಗಿ ಸಾಕಷ್ಟು ಪ್ರಯಾಣಿಕರಿಗೆ ಸಮಸ್ಯೆ ಆಗಿದೆ. ಭಾರತದ ಹಲವಾರು ಕುಟುಂಬಗಳು, ಉದ್ಯಮಿಗಳಿಗೆ ಹಾಗೂ ಭಾರತದ ಮರ್ಯಾದೆಗೆ ಕೆಟ್ಟ ಹೆಸರನ್ನ ತರ್ತಾ ಇದೆ. ಕೂಡಲೇ ಕೇಂದ್ರ ಸರ್ಕಾರ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಎಕ್ಸ್ ಖಾತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆಗ್ರಹವನ್ನ ಮಾಡಿದ್ದಾರೆ. ಹಾಗೆ ಎಲ್ಲ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ಡಿಕೆ ಶಿವಕುಮಾರ್ ಮಾಡಿರುವಂತಹ ಟ್ವೀಟ್ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋರ ಜೊತೆಗೆ ಕೇಂದ್ರ ಸರ್ಕಾರ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಆಗ್ರಹವನ್ನ ಕೂಡ ಮಾಡಿದ್ದಾರೆ.